77ನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ ಸಾಧಕರುಗಳನ್ನು ಪದ್ಮ ಗೌರವಕ್ಕೆ ಆಯ್ಕೆ ಮಾಡಿದ್ದು, ಈ ಪೈಕಿ ರಾಜ್ಯದ ಅಕ್ಷರ ಬ್ರಹ್ಮ ಎಂದೇ ಖ್ಯಾತರಾಗಿರುವ ಕನ್ನಡ, ಸಂಸ್ಕೃತ, ತೆಲುಗು ಮತ್ತು ಪ್ರಾಕೃತ ಭಾಷೆಗಳಲ್ಲಿ 1300ಕ್ಕೂ ಹೆಚ್ಚು ಅವಧಾನಗಳನ್ನು ಪ್ರದರ್ಶಿಸಿ 24 ಗಂಟೆ ನಿರಂತರವಾಗಿ ಕಾವ್ಯ ರಚಿಸುವ ಮೂಲಕ ದಾಖಲೆ ನಿರ್ಮಿಸಿರುವ ಶತವದನಿ ಡಾಕ್ಟರ್ ಆರ್ ಗಣೇಶ್ ಅವರಿಗೆ ಪದ್ಮಭೂಷಣ, ಸ್ವತಃ ಹಿಮೋಫೇಲಿಯಾ ಕಾಯಿಲೆಗೆ ತುತ್ತಾಗಿ ಈ ರೀತಿಯ ರೋಗಿಗಳಿಗೆ ನೆರವಾಗಲು ಕರ್ನಾಟಕ ಹಿಮೋಫೀಲಿಯಾ ಸೊಸೈಟಿ ಸ್ಥಾಪಿಸಿದ ವೈದ್ಯ ಡಾಕ್ಟರ್ ಸುರೇಶ್ ಅನಗವಾಡಿ, ಕೆಎಲ್ಇ ಸೊಸೈಟಿಯನ್ನು ಸ್ಥಾಪಿಸಿ ನಾಡಿನ ಜನತೆಗೆ ಶಿಕ್ಷಣ ಹಾಗೂ ರೋಗಿಗಳಿಗೆ ವಿಶ್ವದರ್ಜೆ ಚಿಕಿತ್ಸೆ ಸಿಗುವಂತೆ ಮಾಡಿದ ಡಾಕ್ಟರ್ ಪ್ರಭಾಕರ್ ಕೋರೆ, ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಸಂಗ್ರಹಿಸುವ ಮೂಲಕ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿರುವ ಶ್ರೀ ಅಂಕೇಗೌಡ, ನಿರ್ಗತಿಕ ಮಹಿಳೆಯರ ಸಬಲೀಕರಣ ಮತ್ತು ಮಕ್ಕಳ ಸೇವೆಗೆ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಸಿ ಸದ್ದಿಲ್ಲದೆ ಸೇವೆ ಸಲ್ಲಿಸಿರುವ ಡಾಕ್ಟರ್ ಎಸ್.ಜಿ. ಸುಶೀಲಮ್ಮ, ಸಾಹಿತ್ಯ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಮೋಘ ಸೇವೆ ಸಲ್ಲಿಸಿದ ಪ್ರಸಾರ ಭಾರತಿಯ ಮಾಜಿ ಸಿಇಒ ಶ್ರೀ ಶಶಿಶೇಖರ್ ವೇಪತ್ತಿ, ಏರೋಸ್ಪೇಸ್ ತಂತ್ರಜ್ಞಾನ ಕ್ಷೇತ್ರದಲ್ಲಿನ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಪರಿಣಿತ ಹೊಂದಿರುವ ವಿಜ್ಞಾನಿ ಶ್ರೀಮತಿ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪದ್ಮ ಪ್ರಶಸ್ತಿಯನ್ನು ಹಾಗೂ ಪ್ರೆಷರ್ ಕುಕ್ಕರ್ ಬ್ಲಾಸ್ಟ್ ಆಗದಿರಲು ಸೇಫ್ಟಿ ವಾಲ್ ಅಭಿವೃದ್ಧಿಪಡಿಸುವಲ್ಲಿ ಮಹೋನ್ನತ ಸಾಧನೆಗೈದ ಖ್ಯಾತ ಕೈಗಾರಿಕೋದ್ಯಮಿ ದಿವಂಗತ ಟಿ.ಟಿ. ಜಗನ್ನಾಥನ್ ಅವರಿಗೆ ಮರಣೋತ್ತರವಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಅಲ್ಲದೆ ಅನನ್ಯ ಸೇವೆ ಸಲ್ಲಿಸಿದ್ದಕ್ಕೆ ಕುಂದುಕೊರತೆ ಹಾಗೂ ಮಾನವ ಹಕ್ಕುಗಳ ವಿಭಾಗದ ಎಡಿಜಿಪಿ ದೇವಜ್ಯೋತಿ ಬೆಂಗಳೂರಿನ ಹಲಸೂರು ವಿಭಾಗದ ಎಸಿಪಿ ಟಿ. ರಂಗಪ್ಪ ಅವರಿಗೆ ರಾಷ್ಟ್ರಪತಿಯವರ ವಿಶಿಷ್ಟ ಸೇವಾ ಪದಕವನ್ನು ಘೋಷಣೆ ಮಾಡಲಾಗಿದೆ. ಪದ್ಮ ಪುರಸ್ಕಾರಕ್ಕೆ ಹಾಗೂ ರಾಷ್ಟ್ರಪತಿಯವರ ವಿಶಿಷ್ಟ ಸೇವೆ ಪದಕಕ್ಕೆ ಭಾಜನರಾಗಿರುವ ರಾಜ್ಯದ ಮೇಲ್ಕಂಡ ಎಲ್ಲಾ ಸಾಧಕರಿಗೆ ಸದನದ ಪರವಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಈಗ ಸನ್ಮಾನ್ಯ ಪ್ರತಿಪಕ್ಷ ನಾಯಕರಿಗೆ ಈಗ ಒಂದು ಕ್ವಶನ್ ಪ್ರಾರಂಭ ನಾವು ಮಾಡುವ. ತಾವೆಲ್ಲ ತಮ್ಮ ತಮ್ಮ ಆಸನಕ್ಕೆ ಹೋಗಿ ತಮಗೆ ಸಹಕಾರ ಕೊಡಿ ಅನ್ನೋ ಕೇಳಲಿಕ್ಕೆ ಅಧ್ಯಕ್ಷರೇ, ನಾವು ನಿನ್ನೆ ಈ ಅಬ್ಕಾರಿ ಇಲಾಖೆಯಲ್ಲಾಗಿರುವಂತ ಭ್ರಷ್ಟಾಚಾರದ ಬಗ್ಗೆ ವಿಡಿಯೋಗಳು ಬಂದಿದೆ, ಆಡಿಯೋಗಳು ಬಂದಿದೆ. ಜನ ಬೀದಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇದರಲ್ಲಿ ಪಾಲು ಮಂತ್ರಿಗೆ ಹೋಗ್ತದ, ಮುಖ್ಯಮಂತ್ರಿಗೆ ಹೋಗ್ತದ, ಈ ತರದೆಲ್ಲ ಆಗಿರೋದ್ರಿಂದ ನಾವು ಜನರ ಧ್ವನಿಯಾಗಿ ಇವತ್ತು ಅಲ್ಲಿ ಯಾರು ಅಬ್ಕಾರಿ ಸಂಘ ಇದೆ, ಅಬ್ಕಾರಿ ಸಂಘ, ಅವರು ಈಗ ರಾಹುಲ್ ಗಾಂಧಿ ಅವ್ರನ್ನ ಹೋಗಿ ಭೇಟಿ ಮಾಡಕ್ಕೆ ಹೊರಟಿದ್ದಾರೆ, ರಾಷ್ಟ್ರಪತಿನ ಭೇಟಿ ಮಾಡಕ್ ಹೋಗಿದ್ದಾರೆ, ಪ್ರಧಾನಮಂತ್ರಿ ಭೇಟಿ ಮಾಡಕ್ ಹೋಗಿದ್ದಾರೆ. ರಾಜ್ಯದ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಅದ್ರ ಬಗ್ಗೆ ಈ ಮುಖ್ಯಮಂತ್ರಿ ಇಷ್ಟೊತ್ತಿಗೆ ಇವ್ರದ್ದು ಯಾರು ಅಲ್ಲಲ್ಲ ಭೋವಿ ಇದ್ರ ನಿಗಮದ್ದು ST ನಿಗಮದ್ದು ಆದಾಗ ಇಮಿಡಿಯೇಟ್ ಆಗಿ ರಾಜೀನಾಮೆ ತಗೊಂಡ್ರು. ಇವ್ರಿಗೆ ಯಾಕೆ ರಾಜೀನಾಮೆ ತಗೊಂತಾ ಇಲ್ಲ? ಅದಕ್ಕೆ ಅಧ್ಯಕ್ಷರು ನಾವು ಧರಣಿ ಮಾಡ್ತಾ ಇದ್ದೀರಿ. ದಯವಿಟ್ಟು ಅವಕಾಶ ಕೊಡಬೇಕು, ನಮ್ಗೆ ಮಾತಾಡಕ್ಕೆ ಅವಕಾಶ ಕೊಡಬೇಕು. ನಾವು ನಿಲುವಳಿ ಸೂಚನೆ ಕೊಟ್ಟಿದ್ದೀರಿ, ಅವಕಾಶ ಮಾಡಿಕೊಡಿ, ನಾವು ಚರ್ಚೆ ಮಾಡ್ತೀರಿ. ಅದಾದ್ಮೇಲೆ ಮುಂದೆ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಮಾತಾಡಿದಾಗ ನಾನು ಮಾತಾಡ್ಲಿಕ್ಕಿಲ್ಲ. ಒಂದು ನಿಮಿಷ ಈಗೇನು ಗೊತ್ತುಂಟ, ಈಗ ತಾವು ಜೋರಾಗಿ ಮಾತಾಡಿ ಮೈಕ್. ಈಗ ಮೆಲ್ಲ ಅಧ್ಯಕ್ಷರೇ, ನೀವು ತುಳುನಲ್ಲಿ ಮಾತಾಡ್ತೀರಾ. ಆ ವಿಡಿಯೋದಲ್ಲಿ ನಿಮ್ಮ ಇದು ಇದೆ, ಮಂಗಳೂರವರು ಬಹಳ ಸಜ್ಜನರು ಅಂತ ಇದೆ. ಆ ವಿಡಿಯೋ ತೋರಿಸ್ತೀನಿ ನಾನು, ವಿಡಿಯೋದಲ್ಲಿ ಬಂದಿದೆ. ಈ ಅಬ್ಕಾರಿ ಹಗರಣದಲ್ಲಿ ಅವನು ಹೇಳ್ತಾನೆ, ಇನ್ಸ್ಪೆಕ್ಟರ್ ನಾನು ಮಂಗಳೂರನು ಸಚ್ಚಾರಿತ್ರವಂತ ನಾನು ಅಂತ ಹೇಳ್ತಾನೆ. ಅದಕ್ಕೆ ನೀವು ಕರೆಕ್ಟ್ ಆಗಿ ಈಗ ಹಾಗೆ ಮಾತಾಡಿ, ನೀವು ಹಾಗೆ ಮಾತಾಡಿ. ಸಚ್ಚಾರಿ ಒಂದು ಎಸ್ಪಾಲ್ ಈಗ ತಾವು ಒಂದು ನಿಲುವ ಅವಂತಲೇ ಮಾರಾಯ ಸಮಾಧಾನ ಈಗ ತಾವು ಒಂದು ನಿಲುವಳಿ ಸೂಚನೆ ಕೊಟ್ಟಿದ್ದೀರಿ. ಅದನ್ನು ನಾನು 69 ಕನ್ವರ್ಟ್ ಮಾಡಿ ನಿಮ್ಗೆ ಅವಕಾಶ ಕೊಟ್ಟೆ. 69 ಕನ್ವರ್ಷನ್ 69 ಕನ್ವರ್ಟ್ ಮಾಡಿ ಚರ್ಚೆಗೆ ಅವಕಾಶ ಮಾಡಿ ಕೊಡ್ತಂತ ಹೇಳಿದ್ದೇನೆ. ನೀವು ಪ್ರಿಲಿಮಿನರಿ ಸಬ್ಮಿಷನ್ ಕೊಟ್ಟಾವೆಲ್ಲ ಮಾಡಿ ಮಾತಾಡಿದ್ದೀರಿ. ಅದರಲ್ಲಿ ಈಗ ನಾನು ಹೇಳ್ದಂತ ಹೇಳಿದ್ರೆ, ಈಗ ನಾವು ರಾಜ್ಯಪಾಲರ ಒಂದ ನಿರ್ಣಯ ನಾವು ಇವತ್ತೊಂದು ಸ್ಟಾರ್ಟ್ ಮಾಡಬೇಕು. ಮೊನ್ನೆ ಪ್ರಿಲಿಮಿನರಿ ಕೂಡ ನಮ್ಮ ಎದ್ದು ನಿಂತನ್ನು ಕೂತ್ಕೊಳಿಸಿ ಪ್ರಿಲಿಮಿನರಿ ಸಬ್ಮಿಷನ್ ಮಾಡಿ ಅಂತ ಕೊಟ್ಟೆ. ಯಾರು ಇಲ್ಲ ಒಂದ್ ಸೆಕೆಂಡ್ ಅಲ್ಲಿಗೆ ಬರ್ತಾನೆ.
ಈಗೇನಾಗಿದೆ ಅಂತ ಹೇಳಿದ್ರೆ ಫಸ್ಟಿಗೆ ರಾಜ್ಯಪಾಲರ ಒಂದರ ನಿರ್ಣಯ ಇವತ್ತೊಂದು ಆಗಲಿ, ಒಂದು ಪುಣ್ಣನ ಮಾತಾಡಲಿಕ್ಕೆ ಇದೆ ಮತ್ತು ಪ್ರದೀಪ್ ಈಶ್ವರ್ ಮಾತಾಡಲಿಕ್ಕೆ ಅಲ್ಲಿ ಅದು ಒಂದು ಪ್ರೊಸೀಜರ್ ಮುಗೀತದೆ. ಅದ ತಕ್ಷಣವೇ ನಾನು ಶಿಕ್ಷಣ ನಮಗೆ ಚರ್ಚೆಗೆ ಅವಕಾಶ ಮಾಡಿ ಸರ್ಕಾರ ಉತ್ತರ ನಾನು ಕೊಡಿಸ್ತೇನೆ. ಈಗ ತಾವೆಲ್ಲ ಅವಕಾಶ ಮಾಡಿ ಅಧ್ಯಕ್ಷ, ಮಧ್ಯಾಹ್ನ ಅವ್ರದ್ದು ಆದ ತಕ್ಷಣ ನಮಗೆ ಅವಕಾಶ ಮಾಡ್ಕೊಳ್ಳಿ. ನಾವು ಇದು ಪ್ರಸ್ತಾವ ಮಾಡಬೇಕು. ನಿಮಗೆ ಗೌರವ ಕೊಟ್ಟು ನಾವು ಈ ಧರಣಿಯನ್ನ ವಾಪಸ್ ತಗೊಂಡ್ಕೊಡ್ತಾ ಇದ್ದೀರಿ. ತಿರುಗಿ ನೀವು ಮಾತು ತಪ್ಪಬಾರ್ದು. ಆ ಕಡೆ ವಾಲ್ಬೇಡಿ, ಸ್ವಲ್ಪ ಈ ಕಡೆನೂ ವಾಲಿ ಅಂತ ಹೇಳ್ತಾ ಇದ್ದೀರಿ. ನಾನು ಆ ಕಡೆ ವಾಳುದಿಲ್ಲ, ನಾನು ಆ ಕಡೆ ವಾಳುದಿಲ್ಲ, ಈ ಕಡೆ ವಾಳುದಿಲ್ಲ. ನೀವು ಕರೆಕ್ಟ್ ನನಗೆ ಸಹಕಾರ ಕೊಟ್ಟರೆ ಆಯ್ತು ನಡೆಸ್ಕೊಂಡು ಹೋಗ್ಲಿಕ್ಕೆ. ನಮ್ಗೆ ಅವರು ಬೇಕು, ನೀವು ಬೇಕು, ಇಬ್ಬರು ಮುಂದೆ ತಗೊಂಡು ಹೋಗ್ಬೇಕು, ಚರ್ಚೆಗೆ ಹೋಗ್ಕೊಂಡು ಹೋಗು. 27ನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ ಸಾಧಕರುಗಳನ್ನು ಪದ್ಮ ಗೌರವಕ್ಕೆ ಆಯ್ಕೆ ಮಾಡಿದ್ದು, ಈ ಪೈಕಿ ರಾಜ್ಯದ ಅಕ್ಷರ ಬ್ರಹ್ಮ ಎಂದೇ ಖ್ಯಾತರಾಗಿರುವ ಕನ್ನಡ, ಸಂಸ್ಕೃತ, ತೆಲುಗು ಮತ್ತು ಪ್ರಾಕೃತ ಭಾಷೆಗಳಲ್ಲಿ 1300ಕ್ಕೂ ಹೆಚ್ಚು ಅವಧಾನಗಳನ್ನು ಪ್ರದರ್ಶಿಸಿ 24 ಗಂಟೆ ನಿರಂತರವಾಗಿ ಕಾವ್ಯ ರಚಿಸುವ ಮೂಲಕ ದಾಖಲೆ ನಿರ್ಮಿಸಿರುವ ಶತವದನಿ ಡಾಕ್ಟರ್ ಆರ್ ಗಣೇಶ್ ಅವರಿಗೆ ಪದ್ಮಭೂಷಣ, ಸ್ವತಃ ಹಿಮೋಫೇಲಿಯಾ ಕಾಯಿಲೆಗೆ ತುತ್ತಾಗಿ ಈ ರೀತಿಯ ರೋಗಿಗಳಿಗೆ ನೆರವಾಗಲು ಕರ್ನಾಟಕ ಹಿಮೋಫೀಲಿಯಾ ಸೊಸೈಟಿ ಸ್ಥಾಪಿಸಿದ ವೈದ್ಯ ಡಾಕ್ಟರ್ ಸುರೇಶ್ ಅನಗವಾಡಿ, ಕೆಎಲ್ಇ ಸೊಸೈಟಿಯನ್ನು ಸ್ಥಾಪಿಸಿ ನಾಡಿನ ಜನತೆಗೆ ಶಿಕ್ಷಣ ಹಾಗೂ ರೋಗಿಗಳಿಗೆ ವಿಶ್ವದರ್ಜೆ ಚಿಕಿತ್ಸೆ ಸಿಗುವಂತೆ ಮಾಡಿದ ಡಾಕ್ಟರ್ ಪ್ರಭಾಕರ್ ಕೋರೆ, ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಸಂಗ್ರಹಿಸುವ ಮೂಲಕ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿರುವ ಶ್ರೀ ಅಂಕೇಗೌಡ, ನಿರ್ಗತಿಕ ಮಹಿಳೆಯರ ಸಬಲೀಕರಣ ಮತ್ತು ಮಕ್ಕಳ ಸೇವೆಗೆ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಸಿ ಸದ್ದಿಲ್ಲದೆ ಸೇವೆ ಸಲ್ಲಿಸಿರುವ ಡಾಕ್ಟರ್ ಎಸ್.ಜಿ. ಸುಶೀಲಮ್ಮ, ಸಾಹಿತ್ಯ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಮೋಘ ಸೇವೆ ಸಲ್ಲಿಸಿದ ಪ್ರಸಾರ ಭಾರತಿಯ ಮಾಜಿ ಸಿಇಒ ಶ್ರೀ ಶಶಿಶೇಖರ್ ವೇಪತ್ತಿ, ಏರೋಸ್ಪೇಸ್ ತಂತ್ರಜ್ಞಾನ ಕ್ಷೇತ್ರದಲ್ಲಿನ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಪರಿಣಿತ ಹೊಂದಿರುವ ವಿಜ್ಞಾನಿ ಶ್ರೀಮತಿ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪದ್ಮ ಪ್ರಶಸ್ತಿಯನ್ನು ಹಾಗೂ ಪ್ರೆಷರ್ ಕುಕ್ಕರ್ ಬ್ಲಾಸ್ಟ್ ಆಗದಿರಲು ಸೇಫ್ಟಿ ವಾಲ್ ಅಭಿವೃದ್ಧಿಪಡಿಸುವಲ್ಲಿ ಮಹೋನ್ನತ ಸಾಧನೆಗೈದ ಖ್ಯಾತ ಕೈಗಾರಿಕೋದ್ಯಮಿ ದಿವಂಗತ ಟಿ.ಟಿ. ಜಗನ್ನಾಥನ್ ಅವರಿಗೆ ಮರಣೋತ್ತರವಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಅಲ್ಲದೆ ಅನನ್ಯ ಸೇವೆ ಸಲ್ಲಿಸಿದ್ದಕ್ಕೆ ಕುಂದುಕೊರತೆ ಹಾಗೂ ಮಾನವ ಹಕ್ಕುಗಳ ವಿಭಾಗದ ಎಡಿಜಿಪಿ ದೇವಜ್ಯೋತಿ ಬೆಂಗಳೂರಿನ ಹಲಸೂರು ವಿಭಾಗದ ಎಸಿಪಿ ಟಿ. ರಂಗಪ್ಪ ಅವರಿಗೆ ರಾಷ್ಟ್ರಪತಿಯವರ ವಿಶಿಷ್ಟ ಸೇವಾ ಪದಕವನ್ನು ಘೋಷಣೆ ಮಾಡಲಾಗಿದೆ. ಪದ್ಮ ಪುರಸ್ಕಾರಕ್ಕೆ ಹಾಗೂ ರಾಷ್ಟ್ರಪತಿಯವರ ವಿಶಿಷ್ಟ ಸೇವೆ ಪದಕಕ್ಕೆ ಭಾಜನರಾಗಿರುವ ರಾಜ್ಯದ ಮೇಲ್ಕಂಡ ಎಲ್ಲಾ ಸಾಧಕರಿಗೆ ಸದನದ ಪರವಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಈಗ ಸನ್ಮಾನ್ಯ ಪ್ರತಿಪಕ್ಷ ನಾಯಕರಿಗೆ ಈಗ ಒಂದು ಕ್ವಶನ್ ಪ್ರಾರಂಭ ನಾವು ಮಾಡುವ. ತಾವೆಲ್ಲ ತಮ್ಮ ತಮ್ಮ ಆಸನಕ್ಕೆ ಹೋಗಿ ತಮಗೆ ಸಹಕಾರ ಕೊಡಿ ಅನ್ನೋ ಕೇಳಲಿಕ್ಕೆ. ಅಧ್ಯಕ್ಷರೇ, ನಾವು ನಿನ್ನೆ ಈ ಅಬ್ಕಾರಿ ಇಲಾಖೆಯಲ್ಲಾಗಿರುವಂತ ಭ್ರಷ್ಟಾಚಾರದ ಬಗ್ಗೆ ವಿಡಿಯೋಗಳು ಬಂದಿದೆ, ಆಡಿಯೋಗಳು ಬಂದಿದೆ. ಜನ ಬೀದಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇದರಲ್ಲಿ ಪಾಲು ಮಂತ್ರಿಗೆ ಹೋಗ್ತದ, ಮುಖ್ಯಮಂತ್ರಿಗೆ ಹೋಗ್ತದ, ಈ ತರದೆಲ್ಲ ಆಗಿರೋದ್ರಿಂದ ನಾವು ಜನರ ಧ್ವನಿಯಾಗಿ ಇವತ್ತು ಅಲ್ಲಿ ಯಾರು ಅಬ್ಕಾರಿ ಸಂಘ ಇದೆ, ಅಬ್ಕಾರಿ ಸಂಘ, ಅವರು ಈಗ ರಾಹುಲ್ ಗಾಂಧಿ ಅವ್ರನ್ನ ಹೋಗಿ ಭೇಟಿ ಮಾಡಕ್ಕೆ ಹೊರಟಿದ್ದಾರೆ, ರಾಷ್ಟ್ರಪತಿನ ಭೇಟಿ ಮಾಡಕ್ ಹೋಗಿದ್ದಾರೆ, ಪ್ರಧಾನಮಂತ್ರಿ ಭೇಟಿ ಮಾಡಕ್ ಹೋಗಿದ್ದಾರೆ. ರಾಜ್ಯದ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಅದ್ರ ಬಗ್ಗೆ ಈ ಮುಖ್ಯಮಂತ್ರಿ ಇಷ್ಟೊತ್ತಿಗೆ ಇವ್ರದ್ದು ಯಾರು ಅಲ್ಲಲ್ಲ ಭೋವಿ ಇದ್ರ ನಿಗಮದ್ದು ST ನಿಗಮದ್ದು ಆದಾಗ ಇಮಿಡಿಯೇಟ್ ಆಗಿ ರಾಜೀನಾಮೆ ತಗೊಂಡ್ರು. ಇವ್ರಿಗೆ ಯಾಕೆ ರಾಜೀನಾಮೆ ತಗೊಂತಾ ಇಲ್ಲ? ಅದಕ್ಕೆ ಅಧ್ಯಕ್ಷರು ನಾವು ಧರಣಿ ಮಾಡ್ತಾ ಇದ್ದೀರಿ. ದಯವಿಟ್ಟು ಅವಕಾಶ ಕೊಡಬೇಕು, ನಮ್ಗೆ ಮಾತಾಡಕ್ಕೆ ಅವಕಾಶ ಕೊಡಬೇಕು. ನಾವು ನಿಲುವಳಿ ಸೂಚನೆ ಕೊಟ್ಟಿದ್ದೀರಿ, ಅವಕಾಶ ಮಾಡಿಕೊಡಿ, ನಾವು ಚರ್ಚೆ ಮಾಡ್ತೀರಿ. ಅದಾದ್ಮೇಲೆ ಮುಂದೆ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಮಾತ್ರ ನಾನು ಮಾತಾಡ್ಲಿಕ್ಕಿಲ್ಲ. ಒಂದು ನಿಮಿಷ ಈಗೇನು ಗೊತ್ತುಂಟ, ಈಗ ತಾವು ಜೋರಾಗಿ ಮಾತಾಡಿ ಮೈಕ್. ಈಗ ಮೆಲ್ಲ ಅಧ್ಯಕ್ಷರೇ, ನೀವು ತುಳುನಲ್ಲಿ ಮಾತಾಡ್ತೀರಾ. ಆ ವಿಡಿಯೋದಲ್ಲಿ ನಿಮ್ಮ ಇದು ಇದೆ, ಮಂಗಳೂರವರು ಬಹಳ ಸಜ್ಜನರು ಅಂತ ಇದೆ. ಆ ವಿಡಿಯೋ ತೋರಿಸ್ತೀನಿ ನಾನು, ವಿಡಿಯೋದಲ್ಲಿ ಬಂದಿದೆ. ಈ ಅಬ್ಕಾರಿ ಹಗರಣದಲ್ಲಿ ಅವನು ಹೇಳ್ತಾನೆ,
ಇನ್ಸ್ಪೆಕ್ಟರ್ ನಾನು ಮಂಗಳೂರನು ಸಚ್ಚಾರಿತ್ರವಂತ ನಾನು ಅಂತ ಹೇಳ್ತಾನೆ. ಅದು correct ಅದಕ್ಕೆ ಅವೇ. ನೀವು ಮಂಗಳೂರು ಕರೆಕ್ಟ್ ಆಗಿ ಈಗ ಹಾಗೆ ಮಾತಾಡಿ, ನೀವು ಹಾಗೆ ಮಾತಾಡಿ. ಸಚ್ಚಾರ್ ಒಂದು ಎಸ್ಪಾಲ್ ಈಗ ತಾವು ಒಂದು ನಿಲುವ ಅವಂತಲೇ ಮಾರಾಯ ಸಮಾಧಾನ ಕುಲು. ಈಗ ತಾವು ಒಂದು ನಿಲುವಳಿ ಸೂಚನೆ ಕೊಟ್ಟಿದ್ದೀರಿ, ಅದನ್ನು ನಾನು 69 ಕನ್ವರ್ಟ್ ಮಾಡಿ ನಿಮ್ಗೆ ಅವಕಾಶ ಕೊಟ್ಟೆ. 69 ಕನ್ವರ್ಷನ್ 69 ಕನ್ವರ್ಟ್ ಮಾಡಿ ಚರ್ಚೆಗೆ ಅವಕಾಶ ಮಾಡಿ ಕೊಡ್ತಂತ ಹೇಳಿದ್ದೇನೆ. ನೀವು ಪ್ರಿಲಿಮಿನರಿ ಸಬ್ಮಿಷನ್ ಕೊಟ್ಟಾವೆಲ್ಲ ಮಾಡಿ ಮಾತಾಡಿದ್ದೀರಿ ಅದರಲ್ಲಿ. ಈಗ ನಾನು ಹೇಳ್ದಂತ ಹೇಳಿದ್ರೆ, ಈಗ ನಾವು ರಾಜ್ಯಪಾಲರ ಒಂದ ನಿರ್ಣಯ ನಾವು ಇವತ್ತೊಂದು ಸ್ಟಾರ್ಟ್ ಮಾಡಬೇಕು. ಮೊನ್ನೆ ಪ್ರಿಲಿಮಿನರಿ ಕೂಡ ನಮ್ಮ ಎದ್ದು ನಿಂತನ್ನು ಕೂತ್ಕೊಳಿಸಿ ಪ್ರಿಲಿಮಿನರಿ ಸಬ್ಮಿಷನ್ ಮಾಡಿ ಅಂತ ಕೊಟ್ಟೆ. ಯಾರು ಇಲ್ಲ ಒಂದ್ ಸೆಕೆಂಡ್ ಅಲ್ಲಿಗೆ ಬರ್ತಾನೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಫಸ್ಟಿಗೆ ರಾಜ್ಯಪಾಲರ ಒಂದರ ನಿರ್ಣಯ ಇವತ್ತೊಂದು ಆಗಲಿ, ಒಂದು ಪುಣ್ಣನ ಮಾತಾಡಲಿಕ್ಕೆ ಇದೆ ಮತ್ತು ಪ್ರದೀಪ್ ಈಶ್ವರ್ ಮಾತಾಡಲಿಕ್ಕೆ, ಅಲ್ಲಿ ಅದು ಒಂದು ಆ ಪ್ರೊಸೀಜರ್ ಮುಗೀತದೆ. ಅದ ತಕ್ಷಣವೇ ನಾನು 69 ನಮ್ಗೆ ಚರ್ಚೆಗೆ ಅವಕಾಶ ಮಾಡಿ ಸರ್ಕಾರ ಉತ್ತರ ನಾನು ಕೊಡಿಸ್ತೇನೆ. ಈಗ ತಾವೆಲ್ಲ ಅವಕಾಶ ಮಾಡಿ ಅಧ್ಯಕ್ಷ, ಮಧ್ಯಾಹ್ನ ಅವ್ರದ್ದು ಆದ ತಕ್ಷಣ ನಮಗೆ ಅವಕಾಶ ಮಾಡ್ಕೊಂಡು ನಾವು ಇದು ಪ್ರಸ್ತಾವ ಮಾಡಬೇಕು. ನಿಮ್ಗೆ ಗೌರವ ಕೊಟ್ಟು ನಾವು ಈ ಧರಣಿಯನ್ನ ವಾಪಸ್ ತಗೊಂಡ್ಕೊಡ್ತಾ ಇದ್ದೀರಿ. ತಿರುಗಿ ನೀವು ಮಾತು ತಪ್ಪಬಾರ್ದು. ಆ ಕಡೆ ವಾಲ್ಬೇಡಿ, ಸ್ವಲ್ಪ ಈ ಕಡೆನೂ ವಾಲಿ ಅಂತ ಹೇಳ್ತಾ ಇದ್ದೀರಿ. ನಾನು ಆ ಕಡೆ ವಾಳುದಿಲ್ಲ, ನಾನು ಆ ಕಡೆ ವಾಳುದಿಲ್ಲ, ಈ ಕಡೆ ವಾಳುದಿಲ್ಲ. ನೀವು ಕರೆಕ್ಟ್ ನನಗೆ ಸಹಕಾರ ಕೊಟ್ಟರೆ ಆಯ್ತು ನಡೆಸ್ಕೊಂಡು ಹೋಗ್ಲಿಕ್ಕೆ. ನಮ್ಗೆ ಅವರು ಬೇಕು, ನೀವು ಬೇಕು, ಇಬ್ಬರು ಮುಂದೆ ತಗೊಂಡು ಹೋಗ್ಬೇಕು, ಚರ್ಚೆಗೆ ಹೋಗ್ಕೊಂಡು